ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲ ಯಾವುದೇ ತರ ಸ್ಕೂಲ್ ಕಾಲೇಜಸ್ ಆಗ್ಲಿ ಇದ್ರ ಬಗ್ಗೆ ಹೇಳಲ್ಲ. ಅವ್ರು ಕಂಪ್ಲೀಟ್ ಅವ್ರ ವೆಲ್ತ್ ಕ್ರಿಯೇಷನ್ ಚೇಂಜ್ ಮಾಡಿದ್ದಾರೆ. ಎಕ್ಸಿಸ್ಟ್ ಇದೆ ಅಂತ ಗೊತ್ತಾಗ್ಬೇಕು ತಾನೆ, ಅದು ಹೇಗೆ? ಹಿಯರ್ ವಿ ಗೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಮಿ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುವಂತ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಡ್ರಾಪ್ ಶಿಪ್ಪಿಂಗ್ ವೆಬ್ಸೈಟ್ ನ ಹೆಂಗೆ ಕ್ರಿಯೇಟ್ ಮಾಡೋದು, ಡ್ರಾಪ್ ಶಿಪ್ಪಿಂಗ್ ಗೆ ಯಾವ ಒಂದು ಪ್ರಾಡಕ್ಟ್ ನ ಚೂಸ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಡ್ರಾಪ್ ಶಿಪ್ ಅಲ್ಲಿ ಆಡ್ಸ್ ನ ಹೆಂಗೆ ಕ್ರಿಯೇಟ್ ಮಾಡೋದು, ಆಡ್ಸ್ ನ ಏನಕ್ಕೆ ಜನರೇಟ್ ಮಾಡೋದು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಯಾವುದೇ ತರ ಟೈಮ್ ವೇಸ್ಟ್ ಮಾಡಿದಿಲ್ಲ ನಂಗೆ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಮಿಡಲ್ ಮ್ಯಾನ್, ಐ ಆಮ್ ಎ ಡ್ರಾಪ್ ಶಿಪ್ಪರ್. ಅಂದ್ರೆ ನೀವು ಒಂದು ಪ್ರಾಡಕ್ಟ್ ನ ಸಪ್ಲೈಯರ್ ಇಂದ ತಗೊಂತೀರಾ, ಬಟ್ ಫಿಸಿಕಲ್ ಪ್ರಾಡಕ್ಟ್ ನ ತಗೊಳ್ಳಲ್ಲ. ನೀವು ಒಂದು ಪ್ರಾಡಕ್ಟ್ ನ ಸಪ್ಲೈಯರ್ ಇಂದ ತಗೊಂತೀರಾ, ಅದನ್ನ ನಿಮ್ಮ ಒಂದು ವೆಬ್ಸೈಟ್ ನಲ್ಲಿ ನೀವು ಆ ಪ್ರಾಡಕ್ಟ್ ಫೋಟೋ ಆಗ್ಲಿ ಅದ್ರ ಬಗ್ಗೆ ವಿಡಿಯೋಸ್ ಆಗ್ಲಿ ಡಿಸ್ಪ್ಲೇ ಮಾಡಿ ಕಸ್ಟಮರ್ ನ ಹುಡುಕ್ತೀರಾ. ಕಸ್ಟಮರ್ ಆ ಒಂದು ಪ್ರಾಡಕ್ಟ್ ನ ಬೈ ಮಾಡ್ತಾರೆ. ನೀವು ಸಪ್ಲೈಯರ್ ಹತ್ರ 500 ರುಪೀಸ್ಗೆ ಪ್ರಾಡಕ್ಟ್ ನ ತಗೊಂಡಿದ್ರೆ ಅದನ್ನ ನೀವು ವೆಬ್ಸೈಟ್ ಅಲ್ಲಿ 1000 ರುಪೀಸ್ಗೆ ಹಾಕ್ತೀರಾ. ಆ ಒಂದು ಟೈಮ್ ಅಲ್ಲಿ ಸಪ್ಲೈಯರ್ ನಿಮ್ಗೆ 1000 ರುಪೀಸ್ ಪೇ ಮಾಡ್ತಾರೆ. ನೀವು ಆ 1000 ಇಷ್ಟು ಸಕ್ಸಸ್ಫುಲ್ ಕೊಟ್ಟಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕೊಡ್ತಾರೆ. ನೀವು ಈ ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಕಂಟ್ರಿ ಆಫ್ ಆರಿಜಿನ್ ನ ಸೆಲೆಕ್ಟ್ ಮಾಡಿ, ಪಕ್ಕದಲ್ಲಿ USA ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. USA ಅಲ್ಲಿ ಯಾವ ತರ ಪ್ರಾಡಕ್ಟ್ ಅನ್ನ ಸೆಲ್ ಆಗ್ತಿದೆ ಅಂತ ನಿಮ್ಗೆ ತಿಳುವಳಿಕೆ ಇರಬೇಕು. ಯಾಕಂದ್ರೆ ಯಾವುದೇ ತರ ಟ್ರೆಂಡಿಂಗ್ ಪ್ರಾಡಕ್ಟ್ ಆಗ್ಲಿ ಫಸ್ಟ್ ಬರೋದು ಔಟ್ ಆಫ್ ಕಂಟ್ರಿಯಲ್ಲೇ. ಇದನ್ನ ಅಕ್ಸೆಪ್ಟ್ ಮಾಡಿ. US ಅಲ್ಲಿ ಬರೋ ಟ್ರೆಂಡ್ ಆಮೇಲೆನೆ ಇಂಡಿಯಾಗೆ ಬರೋದು. ಸೊ US ಅಲ್ಲಿ ಯಾವ ತರ ಟ್ರೆಂಡ್ ಆಗ್ತಿದೆ ಅಂತ ಫಾಲೋ ಮಾಡಿ ಆ ಒಂದು ಪ್ರಾಡಕ್ಟ್ ಅನ್ನ ಚೂಸ್ ಮಾಡಿ. ಸುಮಾರು ಪ್ರಾಡಕ್ಟ್ಸ್ ಇದಾವೆ. ಸಕ್ಸಸ್ಫುಲ್ ಪ್ರಾಡಕ್ಟ್ ನ ಚೂಸ್ ಮಾಡೋದು ನಿಮ್ಮ ಡ್ರಾಪ್ ಶಿಪ್ಪಿಂಗ್ ಸಕ್ಸಸ್ಫುಲ್ ರೇಟ್ ನ ಜಾಸ್ತಿ ಮಾಡುತ್ತೆ. ಈಗ ನೆಕ್ಸ್ಟ್ ಥರ್ಡ್, ನಿಮ್ಮದೇ ಆದ ಒಂದು ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಅಥವಾ ವೆಬ್ಸೈಟ್ ನ ಹೆಂಗೆ ಕ್ರಿಯೇಟ್ ಮಾಡೋದು. ಇದಕ್ಕೆ 3 ಪ್ಲಾಟ್ಫಾರ್ಮ್ ಯೂಸ್ ಮಾಡಬೇಕು. ಈ 3 ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡಿ. ಶಾಪಿಫೈ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ಲಾಟ್ಫಾರ್ಮ್, ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಶಾಪಿಫೈ ಬಗ್ಗೆ ಎಲ್ಲ. ಶಾಪಿಫೈ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಡ್ರಾಪ್ ಶಿಪ್ಪರ್ಸ್. ಇದ್ರ ಜೊತೆ ಓಡೋ ಅಂತ ಒಂದಿದೆ, ನಿಮ್ಗೆ ಚೀಪ್ ರೇಟ್ ಅಲ್ಲಿ ಇದು ಸಿಗುತ್ತೆ. ಕಂಪೇರ್ ಟು ಶಾಪಿಫೈ, ಓಡೋ ಇಸ್ ದ ಚೀಪೆಸ್ಟ್. ಹೋಸ್ಟಿಂಗ್ ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ, ವೆಬ್ಸೈಟ್ ನ ಕ್ರಿಯೇಟ್ ಮಾಡಕ್ಕೆ ಈಸಿ ಆಗುತ್ತೆ. ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವೆಬ್ಸೈಟ್ ಹೆಂಗೆ, ಪ್ರಾಡಕ್ಟ್ ಹೆಂಗೆ ಅಂತ ಎಲ್ಲ ಡೀಟೇಲ್ ಆಗಿಲ್ಲ, ಸಾಧ್ಯನೇ ಇಲ್ಲ.
ಇದು 6 months 8 month ಕೋರ್ಸ್ ಮಾಡ್ತಾರೆ. ಅದನ್ನ ನಾನು ನಿಮಗೆ 10 minutes ಅಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ ತಕ್ಷಣ ನೀವು ನೋಟ್ ಡೌನ್ ಮಾಡಿರ್ತೀರಿ. ನೆಕ್ಸ್ಟ್ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದೇ ಟಾಪಿಕ್, ಅಂದ್ರೆ ವೆಬ್ಸೈಟ್ ಹೆಂಗ್ ಕ್ರಿಯೇಟ್ ಮಾಡೋದು, ಶಾಪಿಫೈ ಸ್ಟೋರ್ ನ ಹೆಂಗೆ ಬಿಲ್ಡ್ ಮಾಡೋದು, ನೀವೊಂದು ಪ್ರಾಡಕ್ಟ್ ರಿಸರ್ಚ್ ನ ಹೆಂಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ನಿಮಗೆ ರೋಡ್ ಮ್ಯಾಪ್ ಹಾಕಿ ಡೀಟೈಲ್ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಕಲಿಸ್ತೀನಿ. ಎಂಟೈರ್ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಹೋಸ್ಟಿಂಗ್ ಅಲ್ಲಿ ನಾನು ಹೇಳ್ದಂಗೆ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಯಾವುದೇ ತರ ವೆಬ್ಸೈಟ್ ಅಲ್ಲಿ. ಈ ಮೂರು ಓಡೋ, ಮೀನಿಯಾ, ಶಾಪಿಫೈ, ಈ ಮೂರನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೋರ್ ನ ಬಿಲ್ಡ್ ಮಾಡಬಹುದು. ಈಗ ನೀವು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಡ್ರಾಪ್ ಶಿಪ್ಪಿಂಗ್ ವೆಬ್ಸೈಟ್ ಹೆಂಗ್ ಕ್ರಿಯೇಟ್ ಮಾಡೋದು, ಡ್ರಾಪ್ ಶಿಪ್ಪಿಂಗ್ ಈಗ ಯಾವ ತರ ಒಂದು ಪ್ರಾಡಕ್ಟ್ ನ ಚೂಸ್ ಮಾಡ್ಬೋದು ಅಂತ ಕಲಿತ್ರಿ. ಈ ಮೂರು ಆದ್ಮೇಲೆ ನಿಮ್ಗೊಬ್ಬ ಸಪ್ಲೈಯರ್ ಬೇಕು. ಒಂದು ಪ್ರಾಡಕ್ಟ್ ನೀವು ಒಬ್ರಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಸಪ್ಲೈಯರ್ ಬೇಕು. ಸುಮಾರು ಜನ ಲೋಕಲ್ ಸಪ್ಲೈಯರ್ನೇ ಹುಡ್ಕೋಣ ಅಂತ ಕೇಳ್ತಾರೆ. ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂಥರ ನಿಮ್ಗೆ ಬ್ಯಾಡ್ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಲೋಕಲ್ ಸಪ್ಲೈಯರ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಿರಲ್ಲ. ಅಕಸ್ಮಾತ್ ಅವ್ನಿಗೆ ಹೆಂಗ್ ಗೊತ್ತು ನೀವು ಈ ಪ್ರಾಡಕ್ಟ್ ನ ಚೇಂಜ್ ಮಾಡೋ ಕೆಪಾಸಿಟಿ ನಿಮ್ಗಿದೆ ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ಸ್ಟಾರ್ಟಿಂಗಿಗೆ ಲೋಕಲ್ ಸಪ್ಲೈಯರ್ಗೆ ಅಪ್ರೋಚ್ ಮಾಡಬೇಡಿ. ಇದಕ್ಕೆ ನೀವು ರೂಪೋಸ್ ಕ್ಲೌಟ್ ಅಂತ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡಿ ಅದರಲ್ಲಿ ನೀವು ನಿಮ್ಮ ಡ್ರಾಪ್ ಶಿಪ್ಪಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ನೀವು ಒಂದು ಪ್ರಾಡಕ್ಟ್ ನ ಚೂಸ್ ಮಾಡಿ ಅದಕ್ಕೆ ರೋಪೋಸೋ ಕ್ಲೌಟಿಗೆ ಕನೆಕ್ಟ್ ಮಾಡಿ ಯಾವ್ದಾದ್ರು ನಿಮ್ಗೆ ಆರ್ಡರ್ಸ್ ಪ್ಲೇಸ್ ಆದಾಗ ಡೈರೆಕ್ಟ್ ರೋಪೋಸೋ ಕ್ಲೌಸಿಗೆ ನೀವು ಫಾರ್ವರ್ಡ್ ಮಾಡಿದಾಗ ಅದು ಡೆಲಿವರಿ ಇದೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳುತ್ತೆ. ಇನ್ನೂ ಒಂದೇನಂದ್ರೆ ಡ್ರಾಪ್ ಶಿಪ್ಪಿಂಗ್ ಇಂದ ನೀವು ವಿತ್ 0 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಹೇಗೆ? ಡ್ರಾಪ್ ಶಿಪ್ಪಿಂಗ್ ಯಾವುದೇ ತರ ಒಂದು ಇನ್ವೆಂಟರಿ ಕಾಸ್ಟ್ ಬೇಡ, ಯಾವುದೇ ತರ ಒಂದು ಆಫೀಸ್ ಬೇಡ. ನಿಮಗೆ ಬೇಕಾಗಿರೋದು ಜಸ್ಟ್ ಒಂದು ಸಿಂಗಲ್ ಲ್ಯಾಪ್ಟಾಪ್ ಅಂಡ್ ಪ್ಲಸ್ ಗುಡ್ ಕ್ವಾಲಿಟಿ ಮೊಬೈಲ್. ಇನ್ನು ನಿಮ್ಮ ಹತ್ರ ಒಂದ್ ವೇಳೆ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ನೀವು ಮೊಬೈಲ್ ಅಲ್ಲೂ ಸಮೇತ ಮಾಡ್ಬೋದು. ಪ್ರಾಬ್ಲಮ್ ಏನಂದ್ರೆ ಮಲ್ಟಿಪಲ್ ಟ್ಯಾಬ್ಸ್ ನ ನೀವು ಓಪನ್ ಮಾಡೋಕ್ಕಾಗುತ್ತೆ. ಆ ಒಂದು ಮಲ್ಟಿಪಲ್ ಟ್ಯಾಬ್ಸ್ ಮೊಬೈಲ್ ಅಲ್ಲಿ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ಅದು ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ. ಹೊಸ ಕ್ಲೌಟ್ ಅಲ್ಲಿ ನೀವು ಇದನ್ನ ಸ್ಟಾರ್ಟ್ ಮಾಡಿದಾಗ ಎಂಟೈರ್ ರಿಸಲ್ಟ್ ಕೊಡುತ್ತೆ. ಮುಂಚೆ ಹೇಳ್ದಂಗೆ ಲೋಕಲ್ ಸಪ್ಲೈಯರ್ಸ್ ನೋಡ್ತೀವಿ. ಏನ್ ಅಡ್ವಾಂಟೇಜ್ ಅಂದ್ರೆ ಅವರು ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅವ್ರದ್ದು ನಮ್ಮ ಕಣ್ ಮುಂದೆನೆ ಪ್ರಾಡಕ್ಟ್ ಕ್ವಾಲಿಟಿನ ಟೆಸ್ಟ್ ಮಾಡ್ಬೋದು ನಾವು, ಮತ್ತೆ ಬಾರ್ಗೇನ್ ಮಾಡ್ಬೋದು. ಚೀಪೆಸ್ಟ್ ಕಾಸ್ಟ್ ಅಲ್ಲಿ ನಾವು ಅವರಿಂದ ತಗೋಬಹುದು. ಇನ್ನೂ ಒಂದು ಫಾಸ್ಟೆಸ್ಟ್ ಡೆಲಿವರಿ. ನೀವು ಇನ್ನೂ ಒಂದು ಡೆಲಿವರಿನ ಅವರೇ ನೋಡ್ಕೊಂತಾರೆ. ನೀವು ಜಸ್ಟ್ ಮಿಡಲ್ ಮ್ಯಾನ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಪ್ಲೈಯರ್ ಇರ್ತಾರೆ, ಇಲ್ಲಿ ಬೈಯರ್ಸ್ ಇರ್ತಾರೆ. ಇವ್ರ ಪ್ರಾಡಕ್ಟ್ ನೀವು ತಗೊಂಡು ಫೋಟೋ ಎಲ್ಲ ಹಾಕಿ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಿ ನೀವು ಇದನ್ನ ಇವ್ರಿಗೆ ಮಾಡ್ತೀರಾ. ಇವರೇ ಡೈರೆಕ್ಟ್ ಶಿಪ್ಪಿಂಗ್ ಮಾಡ್ತಾರೆ. ನಿಮ್ಗೆ ಯಾವುದೇ ತರ ಶಿಪ್ಪಿಂಗ್ ಮಾಡೋ ತಲೆನೂ ಇಲ್ಲ. 1 ಆರ್ಡರ್ ಸೇಲ್ ಆಗ್ಲಿ, 100 ಆರ್ಡರ್ ಸೇಲ್ ಆಗ್ಲಿ, 1000 ಆರ್ಡರ್ಸ್ ಬರ್ಲಿ, ಅದನ್ನ ಇವರೇ ಶಿಪ್ಪಿಂಗ್ ನೋಡ್ಕೊಂತಾರೆ. ನೀವು ಜಸ್ಟ್ ಮಿಡಲ್ ಮ್ಯಾನ್ ಅಷ್ಟೇ. ಸುಮಾರು ಜನ ಡ್ರಾಪ್ ಶಿಪ್ಪಿಂಗ್ ನ ಏನಕ್ಕೆ ಟ್ರೈ ಮಾಡಲ್ಲ? ಒಂದ್ ವೇಳೆ ಡ್ರಾಪ್ ಶಿಪ್ಪಿಂಗ್ ನ ಟ್ರೈ ಮಾಡಿದ್ರು ಸಮೇತ ಬೇಗ ಗಿವ್ ಅಪ್ ಏನಕ್ಕೆ ಮಾಡ್ತಾರಂದ್ರೆ ಬಿಕಾಸ್ ಆಫ್ RTO, ರಿಟರ್ನ್ ಟು ಆರಿಜಿನ್ ಅಂತ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾವೇ ಆಗ್ಲಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ ನ ತರಿಸ್ತೀವಿ, ನಮ್ಗೆ ಇಷ್ಟ ಆಗಿಲ್ಲ ಅಂತ ನಾವು ರಿಟರ್ನ್ ಮಾಡ್ತೀವಿ, ಅಥವಾ ಕೆಲವೊಂದ್ಸರಿ ನಾವು ಅಕ್ಸೆಪ್ಟೇ ಮಾಡಲ್ಲ ಪ್ರಾಡಕ್ಟ್ ಅನ್ನ. ಏನಕ್ಕೆ? ಈ ತರ ಮಾಡಿದಾಗ ನಮ್ಗೆ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಬ್ಬ ಡ್ರಾಪ್ ಶಿಪ್ಪರ್ ಆಗಿ 100 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿರ್ತೀನಿ. ಅದೇ ತರ 5 ಜನ ಏನಾದ್ರು ನನಗೆ ಆರ್ಡರ್ನ ಪ್ಲೇಸ್ ಮಾಡಿ ಒಂದ್ ವೇಳೆ ಕ್ಯಾನ್ಸಲ್ ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ. ಆಡ್ ಜನರೇಟ್ ಮಾಡಕ್ಕೆ ನಾನು ದುಡ್ಡು ಕೊಟ್ಟಿರ್ತೀನಿ, ಆ ಅಮೌಂಟ್ ನನಗೆ ಲಾಸ್ ಆಗುತ್ತೆ. ಇದರಿಂದಾನೇ ಸುಮಾರು ಜನ ಇದು ಕಂಪ್ಲೀಟ್ ನೀವು ಒಬ್ರು ಪ್ರಾಬ್ಲಮ್ ಅಲ್ಲ, ಇಂಡಿಯನ್ ಡ್ರಾಪ್ ಶಿಪ್ಪಿಂಗ್ ಮಾಡೆಲ್ದು ಪ್ರಾಬ್ಲಮ್ ಇದು. ನಾನು ಏನು ಕೇಳಿದೆ ಅಂದ್ರೆ, ಈ ತರ ಆದಾಗ ನೀವು ಇಂಥದ್ರ ಬಗ್ಗೆ ಫೋಕಸ್ ಮಾಡಬಾರ್ದು. ನಿಮ್ ಕೈಯಲ್ಲಿ ಏನ್ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಐತೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ಅಂದ್ರೆ ನೀವು ಸಪ್ಲೈಯರ್ ಹತ್ರ ಬಾರ್ಗೇನ್ ಮಾಡ್ಬೋದು. 500 ಪ್ರಾಡಕ್ಟ್ 500 ರೂಪೀಸ್ ಅಂತ ಸಪ್ಲೈಯರ್ ಹೇಳಿದ್ರೆ ನೀವು ಅದನ್ನ 400 ಬಾರ್ಗೇನ್ ಮಾಡ್ಬೋದು. ಅಲ್ಲಿ 100 ರೂಪೀಸ್ ಸೇವ್ ಮಾಡ್ದಂಗಾಗುತ್ತೆ. ಅದೇ ನೀವು ನೆಕ್ಸ್ಟ್ ನಿಮ್ ವೆಬ್ಸೈಟ್ ಅಲ್ಲಿ ಹಾಕ್ಬೇಕಾದ್ರೆ 1000 ಅಂತ ಹಾಕಬಹುದು, 1100 ಅಂತ ಹಾಕ್ಬೋದು. ಅಲ್ಲಿ ನೀವು ಇನ್ಕ್ರೀಸ್ ಮಾಡ್ಕೊಬಹುದು. ರೇಟ್ ಆಫ್ ಅಕ್ವಿಸೇಷನ್ ಅಂತ ಇದನ್ನ, ಆ ಒಂದು ರೇಟ್ ಆಫ್ ಅಕ್ವಿಸೇಷನ್ ನೀವು ಇನ್ಕ್ರೀಸ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಏನ್ ಕಂಟ್ರೋಲೆಬಲ್ ಇದೆಯೋ ಅದನ್ನ ಮಾಡಿ. ಇನ್ನೂ ಒಂದು, ಈ ಒಂದು ರಿಟರ್ನ್ ಟು ಆರಿಜಿನ್ ನ ಕಮ್ಮಿ ಮಾಡ್ಬೇಕಂದ್ರೆ ನೀವು ಕಾಲ್ ಅಥವಾ ಮೆಸೇಜಸ್ ಮಾಡಿ. ಯಾರು ಬೈಯರ್ಸ್ ಇರ್ತಾರೋ ಅವರಿಗೆ ನೀವು ರಿಪೀಟೆಡ್ಲಿ ಕಾಲ್ ಮಾಡಿ, ಮೆಸೇಜ್ ಮಾಡಿ ತಿಳ್ಕೊಂತೀರಿ. ಫಾರ್ ಎಕ್ಸಾಂಪಲ್ 5 ಡೇಸ್ ಏನಾದ್ರು ಶಿಪ್ಪಿಂಗ್ ಇದಿದ್ರೆ 3rd ಡೇ ಕಾಲ್ ಮಾಡಿ, ಹಾಯ್ ಸರ್, ಆರ್ ಯು ವೇಟಿಂಗ್ ಫಾರ್ ದ ಪ್ರಾಡಕ್ಟ್, ಆ ತರದಕ್ಕೆಲ್ಲ ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಆದಷ್ಟು ಆನ್ಲೈನ್ ಅಲ್ಲಿ ಪೇಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಫೋರ್ ದ ಡೆಲಿವರಿ ಡೇ ಸಮೇತ ನೀವು ಕಾಲ್ ಮಾಡಿ ತಿಳ್ಕೊಳ್ಳಿ ಅವ್ರಿಗೆ ಆ ಪ್ರಾಡಕ್ಟ್ ಬೇಕು ಬೇಡ ಅಂತ. ನೀವು ಯಾವ ತರ ಒಂದು ಪ್ರಾಡಕ್ಟ್ ನ ಚೂಸ್ ಮಾಡ್ಬೇಕಂದ್ರೆ ಅವರು ನಿಮ್ ಪ್ರಾಡಕ್ಟ್ಗೋಸ್ಕರ ವೇಟ್ ಮಾಡ್ತಿರ್ಬೇಕು, ಯಾವಾಗ ಬರುತ್ತೋ ಅಂತ. ಇಂಥದ್ನೇ ಸಕ್ಸಸ್ಫುಲ್ ಪ್ರಾಡಕ್ಟ್ ಅಂತಾರೆ. ಅದು ಯಾವ ತರ ಪ್ರಾಡಕ್ಟ್ ನ ಚೂಸ್ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಡಕ್ಟ್ ಚೂಸ್ ಮಾಡ್ಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕನ್ಕ್ಲೂಷನ್ ನಾನು ಏನ್ ಹೇಳೋದಂದ್ರೆ, ಡ್ರಾಪ್ ಶಿಪ್ಪಿಂಗ್ ಅನ್ನೋದು ತುಂಬಾನೇ ಈಸಿ. ಇದ್ರ ಬಗ್ಗೆ ನಮಗೆ ಯಾರು ಸಮೇತ ನಾಲೆಜ್ ಆಗ್ಲಿ ಸ್ಕಿಲ್ ಆಗ್ಲಿ ಹೇಳ್ಕೊಡ್ತಿಲ್ಲ. ಯಾವುದೇ ತರ ಸ್ಕೂಲ್ ಕಾಲೇಜಸ್ ಆಗ್ಲಿ ಇದ್ರ ಬಗ್ಗೆ ಹೇಳಲ್ಲ. ಬಟ್ ಇದು ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ನಿಮ್ ಲೈಫ್ ಅಲ್ಲಿ ಆದ್ರೆ ನಿಮ್ಮ ಲೈಫ್ ನೇ ಚೇಂಜ್ ಮಾಡುತ್ತೆ.
ಇದರಿಂದ ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿ ಅವ್ರು ಕಂಪ್ಲೀಟ್ ಅವ್ರ ವೆಲ್ತ್ ಕ್ರಿಯೇಷನ್ನೇ ಚೇಂಜ್ ಮಾಡಿದ್ದಾರೆ. ನಾನು ಏನಕ್ಕೆ ಇದು ಹೇಳ್ತೀನಿ ಅಂದ್ರೆ, ಇದು ಈಸಿ ಅಲ್ಲ, ಕಷ್ಟನೇ, ಇದು ಸುಲಭ ಅಂತೂ ಅಲ್ಲೇ ಅಲ್ಲ. ಇದ್ರ ಜೊತೆ ಇನ್ನೂ ಒಂದು ಮೇನ್ ಪಾಯಿಂಟ್ ಏನಂದ್ರೆ,